ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಸಜೆಷನ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಆಗಿ ವಿದ್ಯಾರ್ಥಿಗಳಿಗೆ ಈಗ ಬಹಳ ಕನ್ಫ್ಯೂಷನ್ ಇರ್ತದೆ. 10th ಆದ್ಮೇಲೆ PUC ಆದ್ಮೇಲೆ ಯಾವ ತರ ಕೋರ್ಸ್ ಮಾಡ್ಬೇಕನ್ನೋ ಕನ್ಫ್ಯೂಷನ್ ಇರ್ತದೆ ಅವರಿಗೆ. ಅವ್ರ ಕಡೆಯಿಂದ ನನ್ನ ಸಜೆಷನ್ ಅಂದ್ರ ಕಾಂಪಿಟೇಷನ್ ಕಮ್ಮಿ ಇರ್ಬೇಕಾ, ರಿಕ್ವೈರ್ಮೆಂಟ್ ಬಾಳ ಇರ್ಬೇಕಾ, ಅಂದ್ರೆ ಅಭ್ಯರ್ಥಿಗಳು ಕಮ್ಮಿ ಇರ್ಬೇಕಾ ಮತ್ತ ಅವಶ್ಯಕತೆ ಬಾಳ ಇರ್ಬೇಕು ಜನರಿಗೆ ಅಂತ ಕೋರ್ಸ್ ಮಾಡ್ಬೇಕ. ಎಕ್ಸಾಂಪಲ್ ಹೇಳ್ಬೇಕಂದ್ರ ರಸ್ತೆ ಒಳಗೆ ಹೊಂಟಿರ್ತೇವೆ, ರಸ್ತೆ ಬದಿಯಲ್ಲಿ ಒಂದು ಗುಜರಿ ಅಂಗಡಿ ಇರ್ತೈತಿ, ಬರೀ ಗುಜರಿ ಗಾಡಿಗಳ ತುಂಬಿರ್ತಾವ. ಅಲ್ಲಿ ನೀವು ಹೋಗಿ ಒಂದು ಗುಜರಿ ಅಂಗಡಿ ಹಾಕಿ ಕುಂದ್ರೆ ಏನೂ ಉಪಯೋಗ ಇಲ್ಲ ನಿಮಗಲ್ಲಿ. ಬಹಳ ಅಲ್ಲೇ ಕಾಂಪಿಟೇಷನ್ ಬಾಳ ಇರ್ತಾವ. ನಿಮ್ಮ ಅಂಗಡಿಗೆ ಯಾರು ಬರ್ತಾರ, ಯಾರು ಬರಂಗಿಲ್ಲ. ಅದ ನೀವು ವಿಚಾರ ಮಾಡಿ ಕಾಟ ಗುಜರಿ ಅಂಗಡಿ ಇದ್ದಲ್ಲಿ ಒಂದು ಹಣ್ಣಿನ ಅಂಗಡಿ ಹಾಕ್ರಿ. 100 ಗುಜರಿ ಗಾಡಿ ಒಳಗ ನಿಮ್ಮ ಹಣ್ಣಿನ ಅಂಗಡಿ ಒಂದೇ ಎದ್ದು ಕಾಣ್ತೈತಿ. ಹಿಂಗಾಗಿ ಎಲ್ಲಾ ವ್ಯಾಪಾರಿಗಳು ಏನಾದ್ರು ಹಣ್ಣೋದು ಬೇಕಾದ್ರೆ ನಿಮ್ಮ ಅಂಗಡಿಗೆ ಬರ್ತಾರ. ಬದಲಿನಿಂದ ಅಂದ್ರೆ ಕಾಂಪಿಟೇಷನ್ ಕಮ್ಮಿ ಇರ್ತೈತಿ. ನಿಮ್ ಒಂದ ಹಣ್ಣಿನ ಅಂಗಡಿ ಇರ್ತೈತಿ, ಮತ್ ಅಭ್ಯರ್ಥಿಗಳು ಬಾಳ ಇರ್ತಾವ. ಅಲ್ಲಿ ಎಲ್ಲಾ ಅಂಗಡಿಯವರು ಬಂದ್ರ ಮತ್ ರೋಡ್ನ್ಯಾಗ ಎಲ್ಲಾ ಹೋಗೋರು ಬರೋರು ನಿಮ್ಮ ಅಂಗಡಿಯನ್ನ ಎದ್ದು ಕಾಣ್ತೈತಿ. ನೀವು ಹಿಂಗಾಗ್ಬೇಕ. ನೀವ್ ಯಾವ್ದೋ ಕೋರ್ಸ್ ಮಾಡ್ರಿ, ಕಾಂಪಿಟೇಷನ್ ಕಮ್ಮಿ ಇರ್ಬೇಕಾ, ಅಗತ್ಯತೆ ಬಾಳ ಇರ್ಬೇಕಾ ಅಂತ ಕೋರ್ಸ್ ಮಾಡ್ರಿ. ಅಂದ್ರೆ ಜೀವನದಾಗ ರೊಕ್ಕನ ಮೇನ್ ಅಲ್ಲ, ರೊಕ್ಕದಕ್ಕಿಂತ ವಿದ್ಯೆನೂ ಸ್ವಲ್ಪ ಟ್ಯಾಲೆಂಟ್ ಯೂಸ್ ಮಾಡಿ ಇದ್ ಮಾಡ್ರಿ ನೀವು. ಅಂದ್ರ ಒಂದ್ ಏನ್ರ ಬಿಸ್ನೆಸ್ ಹಾಕಾಕ 100 ಸರಿ ವಿಚಾರ ಮಾಡೋದ್ಕಿಂತ 100 ಸರಿ ವಿಚಾರ ಮಾಡಿ ಒಂದ್ ಬಿಸ್ನೆಸ್ ಹಾಕಿ ಜೀವನದೊಳಗೆ ಸಕ್ಸಸ್ ಆಗೋದ ಚಲೋ. ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ. ಮತ್ ನಮ್ಮ ಜೀವನಕ್ಕ ಸರಸ್ವತಿ ದೇವಿನೂ ಮುಖ್ಯ, ಲಕ್ಷ್ಮೀ ದೇವಿನೂ ಮುಖ್ಯ. ಕರೆ ಲಕ್ಷ್ಮೀ ದೇವಿಗಿಂತ ಸರಸ್ವತಿ ದೇವಿ ನಮಗ್ ಬೇಕಾ. ಎಲ್ಲಾರ ಮನೆಯಲ್ಲೂ ಲಕ್ಷ್ಮಿ ಇರ್ತಾಳ. ಕರೆ ಲಕ್ಷ್ಮಿಯನ್ನ ಹೆಂಗ್ ಉಳಿಸ್ಕೋಬೇಕು, ಹೆಂಗ್ ಬೆಳವಣಿಗೆ ಮಾಡ್ಬೇಕು ಅಂದ್ರ ಸರಸ್ವತಿ ದೇವಿಯ ಆಶೀರ್ವಾದ ನಮಗಿರ್ಬೇಕ. ಒಬ್ಬೊಬ್ಬರ ಮನ್ಯಾಗ ಲಕ್ಷ್ಮೀ ದೇವಿ ಇರಂಗಿಲ್ಲ. ರೊಕ್ಕ ಹೆಂಗ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ದಾಗ ನಮ್ಮ ಸರಸ್ವತಿ ಕಡೆಯಿಂದ ತಿಳ್ಕೊಬಹುದು. ಅದಕ್ಕ ರೊಕ್ಕದಿಂದ ಬೆನ್ನ ತಕೋಬೇಡ್ರಿ. ಎಷ್ಟು ನಾಲೆಜ್ ಆಕೈತಿ ನಾಲೆಜ್ ತಗೊಂಡ್ ಸರಸ್ವತಿ ದೇವಿ ಇದ್ರ ಲಕ್ಷ್ಮೀ ದೇವಿನ ಹೆಂಗ ಒಲಿಸ್ಕೋಬೇಕಂತ ಹೇಳಿ ಹೇಳ್ಕೊಡ್ತಾಳ ನಮಗ. ಹಿಂಗಾಗಿ ಲಕ್ಷ್ಮಿ ಸರಸ್ವತಿ ಇಬ್ರು ದೇವರು ಮುಖ್ಯ. ಆದ್ದರಿಂದ ಎಲ್ಲಾರು ಏನ ಡಿಸಿಷನ್ ತಗೊಂಡ್ರು ಸ್ವಲ್ಪ ವಿಚಾರ ಮಾಡಿ 100 ಸಲ ವಿಚಾರ ಮಾಡಿ ಡಿಸಿಷನ್ ತಗೊಳೋದ ಚಲೋ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದ್ರ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ದೇಶದೊಳಗ ಮದ್ಯಪ್ರಿಯರ್ ಇರ್ತಾರೆ, ಎಲ್ಲಾ ಮನೆಯೊಳಗೂ ಮದ್ಯಪ್ರಿಯರ್ ಇರ್ತಾರೆ. ಮದ್ಯ ಕುಡಿಯಾಕತ್ರ ಮನಿ ಹಾಳಾಕೈತಿ. ಅದ ಮದ್ಯ ಕುಡಿಯೋದ್ ಬಿಟ್ರ ದೇಶ ಹಾಳಾಕೈತಿ. ಯಾಕಂದ್ರೆ ದೇಶದಾಗ ಈಗ ಅತ್ಯಂತ ಟ್ಯಾಕ್ಸ್ ತುಂಬವ್ರ ಅಂದ್ರ ಸಾರಾಯಿ ಕುಡಿಯವ್ರ. ಕರೆ ಸಾರಾಯಿ ಕುಡಿಯಾಕತ್ರ ದೇಶ ಉದ್ಧಾರ ಆಕೈತಿ, ಕರೆ ಮನಿ ಹಾಳಾಕೈತಿ. ಮನಿ ಹಾಳಾಗತ್ರ ಬರೀ ಅವ್ರ ದೇಶದ ನೋಡ್ಕೊಂಡ್ರ ಮನಿ ಹಾಳಾಕೈತಿ. ಮನಿ ಹಾಳಾದ್ರ ಅವ್ರ ಹೆಂಗ್ ಚಲೋ ಇರ್ತಾರೋ ಅದ ಸಾರಾಯಿ ಕುಡಿಯೋದ್ ಬಿಟ್ಟ ಮನ್ಯಾಗ ಚಂದ ಇದ್ರ ಮನಿ ಚಲೋ ಇರ್ತೈತಿ. ಹಿಂಗ್ ಮನಿ ಚಲೋ ಇದ್ರ ನಾವ್ ದೇಶಕ್ಕೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ಬೋದ. ಹಿಂಗಾಗಿ ಎಲ್ಲಾರು ಬರೇ ತಮ್ಗ ಅಷ್ಟ ವಿಚಾರ ಮಾಡ್ಬಾರ್ದು, ಮನಿಗಳ ಬಗ್ಗೆನೂ ವಿಚಾರ ಮಾಡ್ಬೇಕ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಹಿಂಗ ಇಂಥ ವಿಷಯಗಳು ನಿಮಗ ಕೇಳಬೇಕು ಅಂತ ಹಾಗಾದ್ರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗ ನಮಗ ಸ್ವಲ್ಪ ಮೋಟಿವೇಶನ್ ಕೊಡ್ರಿ. ಮತ್ ಇನ್ನೊಂದ್ ಮಾತು ಹೇಳ್ಬೇಕಂದ್ರೆ ಇದು ಸ್ಪೆಷಲಿ ನಮ್ಗ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ನಾನು ಗೆದ್ದಾಗ ನಿಮಗ ಚಪ್ಪಾಳೆ ಹೊಡೆಯೋ 100 ಮಂದಿನ ನೀವು ನೆನಪಿನ್ಯಾಗ ಇದುವರೆಗೂ ಬಿಡ್ರಿ. ಅವ್ರು ಗೆದ್ದಾಗ ಅಷ್ಟೇ ನಿಮಗ್ ಚಪ್ಪಾಳೆ ಹೊಡಿತಾರ. ಅದ ನೀವು ಸೋತಾಗ ನಾನೇನು ಬೆಂಬಲಕ್ಕಿದ್ದೇನೆ ಅಂತ ಹೇಳ್ಕಾಟ ಯಾರು ನಿಮ್ಗೆ ಕೈ ಹಿಡಿದು ಸಪೋರ್ಟ್ ಮಾಡ್ತಾರಲ್ಲ ಅವ್ರನ್ನ ಯಾವಾಗೂ ಮರಿಬೇಡ್ರಿ. ಅವ್ರಿದ್ರು ನೀವು ಜೀವನದಾಗ ಒಂದಿನ ಯಶಸ್ವಿ ಹತ್ತೀರಿ. ಹಿಂಗ ನನ್ನ ಇನ್ನೂ ಮಾತುಗಳನ್ನ ಕೇಳ್ಬೇಕಾದ್ರ ಈ ಮಾಹಿತಿಯನ್ನ ಶೇರ್ ಮಾಡ್ರಿ. ಮತ್ ಹಿಂಗ ನಾ ಈಗ ಮಾತಾಡಕತ್ತಿಲ್ಲ ಇದ ಭಾಷೆ ಒಳಗ ಮಾತಾಡೋದ ಚಲೋ ಆಯ್ತಂದ್ರ ಏನಾದ್ರು ಕಮೆಂಟ್ ಮಾಡ್ರಿ. ಇಲ್ಲ ಪುಸ್ತಕೀಯ ಭಾಷೆ ಒಳಗ ನಾ ಮಾತಾಡ್ಬೇಕಂದ್ರ ಪುಸ್ತಕ ಭಾಷೆ ಒಳಗ ಮಾತಾಡ್ರಿ ಅಂತ ಕಮೆಂಟ್ ಮಾಡ್ರಿ. ನಿಮ್ ಆಶೀರ್ವಾದ ನಮಗಿರ್ಲಿ. ಈಗ ನಿಮ್ ಫ್ರೆಂಡ್ಸಿಗೂ ನಮ್ಮ ಚಾನಲ್ ಅನ್ನ ಶೇರ್ ಮಾಡ್ರಿ. ಮತ್ತ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನಮ್ಗ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೇನೆ.